ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಜೈಲಾಧಿಕಾರಿಗಳಿಗೆ ತಲೆನೋವಾದ ಓಂ ಪ್ರಕಾಶ್ ಪತ್ನಿ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಕೇಸು, ಆ ಪ್ರಕರಣದಲ್ಲಿ ಜೈಲು ಸೇರಿರುವ ಹೆಂಡತಿ, ಆ ಹೆಂಡತಿ ಈಗ ಜೈಲಾಧಿಕಾರಿಗಳಿಗೆ ಹೆಡ್ಡೇಕ್ ಆಗಿದ್ದಾರೆ. ಪತ್ನಿ ಪಲ್ಲವಿಯನ್ನ ನಿಯಂತ್ರಿಸೋದೇ ಸಿಬ್ಬಂದಿಗೆ ಸವಾಲು. ವರ್ಷದಿಂದ ಜೈಲಿನಲ್ಲಿರುವ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಜೈಲಾಧಿಕಾರಿ ಸಿಬ್ಬಂದಿಯ ಮೇಲೆ ಸುಮ್ಮನೆ ಕೂಗಾಡ್ತಾರೆ. 2 ತಿಂಗಳಿನಿಂದ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ ಪಲ್ಲವಿ. ಆ ಹೆಣ್ಣು ಮಗಳನ್ನ ಸಮಾಧಾನ ಮಾಡೋದಕ್ಕೆ ನಮಗೆ ಆಗ್ತಾ ಇಲ್ಲ. ಓಂ ಪ್ರಕಾಶ್ ಪತ್ನಿ ಪಲ್ಲವಿ ವರ್ತನೆಗೆ ಬೇಸತ್ತ ಸಿಬ್ಬಂದಿ. ಓಂ ಪ್ರಕಾಶ್ ಕೊಲೆ ನಡೆದು 1 ವರ್ಷ ಕಳೆಯಿತು. ಆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿರ್ತಕ್ಕಂತಹ ಪಲ್ಲವಿ ಇನ್ನೂ ಕೂಡ ವಿಚಾರಣೆಯ ಹಂತದಲ್ಲಿದೆ. ಆ ಪ್ರಕರಣ ಹೆಂಡತಿನೇ ಕೊಲೆ ಮಾಡಿಸಿರಬಹುದು ಅನ್ನುವ ಆರೋಪದ ಅಡಿ ಆಕೆಯನ್ನ ಬಂಧನ ಮಾಡಲಾಗಿತ್ತು. ಪಲ್ಲವಿ ಜೊತೆ ಇರೋದಕ್ಕಾಗ್ತಾ ಇಲ್ಲ, ಮತ್ತೊಂದು ಬ್ಯಾರಕ್ಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. 15 ದಿನಕ್ಕೊಮ್ಮೆ ಪಲ್ಲವಿಗೆ ನಿಮಾನ್ಸ್ನಲ್ಲಿ ತಪಾಸಣೆಯೂ ಕೂಡ ನಡೀತಾ ಇದೆ. 1 ವರ್ಷದಿಂದ ಮಗಳ ಭೇಟಿಯೂ ಇಲ್ಲ. ಮಾನಸಿಕವಾಗಿ ಕುಗ್ಗಿರುವ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಜೈಲಾಧಿಕಾರಿಗಳಿಗೆ ಆ ಜೈಲನ್ನ ನಿರ್ವಹಣೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಎದುರಾಗುವ ಅತಿದೊಡ್ಡ ಸವಾಲು ಈ ಕೈದಿಗಳ ಕೆಲ ಮಾನಸಿಕ ಖಿನ್ನತೆಗಳು. ಈ ಪ್ರಕರಣದಲ್ಲಿ ಈಕೆ ಇನ್ನೂ ಆರೋಪಿ, ಇನ್ನು ಕೋರ್ಟ್ ತೀರ್ಪು ಪ್ರಕಟ ಮಾಡಿಲ್ಲ. ಅಲ್ಲಿಯವರೆಗೂ ಕೂಡ ಆರೋಪಿ ಸ್ಥಾನದಲ್ಲೇ ವಿಚಾರಣಾಧೀನ ಕೈದಿಯಾಗಿ ಪಲ್ಲವಿ ಇರ್ತಾರೆ. ಆರಂಭದಲ್ಲಿ ಈಕೆಯ ಮಗಳನ್ನು ಕೂಡ ವಿಚಾರಣಾಧೀನ ಕೈದಿಗೆ ಸೇರಿಸಲಾಗಿತ್ತಾದ್ರೂ ಕೂಡ ಅದರಲ್ಲಿ ಆಕೆ ಕೂಡ ರಿಲೀಫ್ ಅನ್ನು ಪಡ್ಕೊಂಡ್ರು. ಈಗ ಪಲ್ಲವಿ ಜೈಲಲ್ಲಿದ್ದಾರೆ. 1 ವರ್ಷದಿಂದ ಡಿಜಿಪಿಯ ಕೊಲೆ ಕೇಸ್ನಲ್ಲಿ ಮಗಳೂ ನೋಡೋದಕ್ಕಾಗ್ತಾ ಇಲ್ಲ, ಪಲ್ಲವಿಗೆ ಮಗನನ್ನು ನೋಡೋದಕ್ಕಾಗ್ತಾ ಇಲ್ಲ. ಮೆಂಟಲಿ ಸ್ಟೆಬಿಲಿಟಿಯನ್ನು ಕಳ್ಕೊಂಡಿದ್ದಾರೋ, ಆತ್ಮಸ್ಥೈರ್ಯವನ್ನು ಮತ್ತು ಮಾನಸಿಕ ಸ್ಥಿರತೆಯನ್ನು ಕಳೆದುಕೊಂಡಿರುವ ಸ್ಥಿತಿಯಲ್ಲಿ ಪಲ್ಲವಿ ಜೈಲಲ್ಲಿದ್ದಾರೆ. ಇನ್ನು ಆ ಬ್ಯಾರಕ್ಕಲ್ಲಿ ಒಂದಷ್ಟು ಮಹಿಳಾ ಕೈದಿಗಳಿರ್ತಾರೆ ಜೊತೆಗೆ. ಈ ಅಮ್ಮ ಯಾವಾಗ ಎಲ್ಲಿ ಓದಿಯುತ್ತೆ ಅನ್ನೋದು ಆ ಬ್ಯಾರಕ್ಕಲ್ಲಿರೋ ಉಳಿದ ಕೈದಿಗಳಿಗೆ ಗೊತ್ತಿಲ್ವಂತೆ. ಯಾವಾಗ ಬೇಕಾದರೂ ಎದ್ದು ಉಪದ್ರ ಮಾಡಿತ್ತು ಅನ್ನೋ ಭಯದಲ್ಲಿ ನಮಗೆ ಈ ಬ್ಯಾರಕ್ ಬಿಟ್ಟು ಬೇರೆ ಬ್ಯಾರಕ್ ಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. 15 ದಿನಕ್ಕೊಮ್ಮೆ ಪಲ್ಲವಿಗೆ ನಿಮಾನ್ಸ್ನಲ್ಲೂ ಕೂಡ ತಪಾಸಣೆ ಕೊಡಲಾಗ್ತಾ ಇದೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.